ಕಳೆದ 8 ತಿಂಗಳು ಅದ್ಭುತಕರವಾಗಿ ನಡೆಸಿರುವಂಥ ನಮ್ಮ ದೇವರು ಮತ್ತೊಂದು ಹೊಸ ತಿಂಗಳಿಗೆ ನಮ್ಮನ್ನು ಪ್ರವೇಶ ಮಾಡುವಂತೆ ಕರ್ತನು ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರವನ್ನು ಮಾಡುತ್ತೇವೆ. ಪ್ರಿಯರೇ, ನೀವು ಸಾಧಾರಣ ವ್ಯಕ್ತಿಗಳಲ್ಲ, ನೀವು ಸಾಧಾರಣವಾಗಿ ಕರೆಯಲ್ಪಟ್ಟವರಲ್ಲ. ನಿಮ್ಮ ಮೇಲಿರುವ ದೇವರ ಉದ್ದೇಶವು ಶ್ರೇಷ್ಠವಾದದ್ದು. ದೇವರು ನಮ್ಮನ್ನು ಕರೆದಿರುವಂಥದ್ದು ಶ್ರೇಷ್ಠವಾದ ಕಾರ್ಯಗಳಿಗಾಗಿ. ಈ ದಿನ ನಾವು ಹೊಸ ತಿಂಗಳನ್ನು ಆರಂಭಿಸುವಾಗ ಪ್ರಿಯರೇ, ದೇವರನ್ನ ಒಟ್ಟಿಗೆ ಮಾತನಾಡಲು ಇಷ್ಟಪಡುತ್ತಿದ್ದಾರೆ. ಕಳೆದ 8 ತಿಂಗಳು ಅದ್ಭುತವಾಗಿ ನಡೆಸಿದ ದೇವರು ಈ 9ನೇ ತಿಂಗಳಿಗೆ ಆರೋಗ್ಯವಾಗಿ ಬಲವಾಗಿ ನಾವು ಪ್ರವೇಶಿಸುವಂತೆ ಕರ್ತನು ಕೊಟ್ಟ ಕೃಪೆಯನ್ನು ನೆನೆಸಿ ನಾವೆಲ್ಲರೂ ದೇವರನ್ನು ಸ್ತುತಿಸಬೇಕು. 9 ಎಂಬುದಾಗಿ ನಾವು ನೆನೆಯುವಾಗ ಒಂದು ಹೆಂಗಸು ಬಸರಿ 9 ತಿಂಗಳು ಅವಳ ಒಳಗೆ ಮಗು ಬೆಳೆಯುತ್ತಾ ಇರುತ್ತೆ. 9ನೇ ತಿಂಗಳಲ್ಲಿ ಅಷ್ಟು ತಿಂಗಳು ಬೆಳೆದಂಥ ಮಗುವಿನ ಪರಿಪೂರ್ಣ ಬೆಳವಣಿಗೆ ಉಂಟಾಗಿ ಗರ್ಭ ಧರಿಸಿರುವಂಥ ಹೆಂಗಸು ಮಗುವನ್ನು ಜನ್ಮ ಕೊಡುವಂಥವಳಾಗಿದ್ದಾಳೆ. ನಾನು ನಂಬುತ್ತಿದ್ದೇನೆ, ಪ್ರವಾದಿಸುತ್ತಿದ್ದೇನೆ, ಈ ತಿಂಗಳು 9ನೇ ತಿಂಗಳು ನಿನ್ನಲ್ಲಿ ದೇವರು ಇಟ್ಟಿರುವಂಥ ಪ್ರವಾದನೆಗಳು, ನೀನು ಹೊಂದಿರುವಂಥ ಪ್ರವಾದನೆಗಳು ಅದು ಹೊರಬರುವಂಥ ತಿಂಗಳಾಗಿ ಮಾರ್ಪಡುತ್ತದೆ. ಈ ತಿಂಗಳು ಹೊಸದಾಗಿರುವಂಥ ಕಾರ್ಯವು ಪ್ರಾರಂಭಿಸುವಂಥದ್ದಾಗಿದೆ. ಪ್ರಿಯರೇ, ಕರ್ತನು ನಿಮ್ಮನ್ನು ಶ್ರೇಷ್ಠ ವರಗಳಿಂದ ಅದ್ಭುತಗಳಿಂದ ನಡೆಸಲಿ ಎಂಬುದಾಗಿರುವಂಥ ಪ್ರಾರ್ಥನೆಯಿಂದ ಈ ತಿಂಗಳಿನ ಸೆಪ್ಟೆಂಬರ್ ತಿಂಗಳಿನ ದೇವರ ವಾಗ್ದಾನಕ್ಕಾಗಿ ನಾವು ನಮ್ಮ ತಲೆಗಳನ್ನು ಬಗ್ಗಿಸೋಣ. ಕರ್ತನು ಹೇಳುವಂಥದ್ದನ್ನು ಕೇಳೋಣ. ನಮ್ಮ ಕಿವಿಯನ್ನು ಕರ್ತನ ಕಡೆಗೆ ತಿರುಗಿಸೋಣ. ದೇವರ ವಾಕ್ಯ ಜಕರ್ಯ 8ನೇ ಅಧ್ಯಾಯ ಅದರ 13ನೇ ವಾಕ್ಯ ಈ ಪ್ರಕಾರವಾಗಿ ಹೇಳುತ್ತದೆ, ನೀನು ಭಯಪಡಬೇಡ, ಧೈರ್ಯವಾಗಿರು, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಆಶೀರ್ವಾದವಾಗಿಟ್ಟಿದ್ದೇನೆ. ಪ್ರಿಯರೇ, ದೇವರು ನನ್ನನ್ನು ನಿನ್ನನ್ನು ಅನೇಕರಿಗೆ ಆಶೀರ್ವಾದವಾಗಿ ಇಟ್ಟಿದ್ದೇನೆ ಎಂಬುದಾಗಿ ಹೇಳುತ್ತಾರೆ. ಇದು ಯಾರಿಗೆ ಹೇಳಿದಿರುವಂಥದ್ದು? 8ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಓದುವಾಗ, ದೇವರಿಂದ ಅಗಲಿ ಹೋಗಿ ಪಾಪ ಮಾಡಿದಂಥ ದೇವಜನರಾಗಿರುವಂಥ ಇಸ್ರೇಲ್ ಜನರು ಯಹೂದ್ಯರನ್ನು ಅವರು ದಾಸತ್ವದಲ್ಲಿದ್ದಂಥ ಸಮಯದಲ್ಲಿ ಅವರ ಭವಿಷ್ಯವನ್ನು ಅವರು ನೆನಪಿಗೆ ಕೂಡ ಇಲ್ಲ, ಅವರ ಭವಿಷ್ಯವನ್ನು ನಂಬುವುದಕ್ಕೆ ಆಗದೆ, ಅವರಿಗೆ ಏನಾಗುತ್ತದೆಂಬುದಾಗಿ ಚಿಂತಿಸುವುದಕ್ಕೂ ಆಗದೆ ಇರುವ ಪರಿಸ್ಥಿತಿಯಲ್ಲಿ ದೇವರು ಹೇಳುತ್ತಿದ್ದಾನೆ, ನಾನು ನಿಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗಿ ಇಡುತ್ತೇನೆ. ನಿನ್ನ ಜೀವಿತದಲ್ಲಿ ಕಳೆದು ಹೋದ ದಿನಗಳು, ನಿನ್ನ ಜೀವಿತದಲ್ಲಿ ಅನುಭವಿಸಿದ ಕಷ್ಟಗಳು, ಇದು ಯಾವುದು ಜ್ಞಾಪಕ ಮಾಡಿಕೊಳ್ಳಬೇಡ. ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಅನೇಕರಿಗೆ ಆಶೀರ್ವಾದವಾಗಿ ಇಡುತ್ತಿದ್ದೇನೆ. 12ನೇ ವಾಕ್ಯವನ್ನು ಗಮನಿಸಿರಿ, ನಾನು ನಿನ್ನೊಳಗೆ ಸಮಾಧಾನದ ಸಮೃದ್ಧಿಯ ಬೀಜವನ್ನು ಹಾಕುತ್ತೇನೆ. ಹೌದು ಪ್ರಿಯರೇ, ನೀನು ಒಂದು ಅನುಗ್ರಹಕ್ಕೆ ಕಾರಣವಾಗಿದೆಯಾ. ನಿನ್ನಲ್ಲಿ ಸಮಾಧಾನವು ಅಭಿವೃದ್ಧಿಯ ಬೀಜವಿದೆ. ನೀನು ಹೋಗುವ ಕಡೆಯಲ್ಲೆಲ್ಲ ನಿನ್ನಲ್ಲಿ ಮಾತ್ರವಲ್ಲ, ನಿನ್ನಲ್ಲಿ ಸಮಾಧಾನ, ಬೇರೆಯವರಿಗೂ ಸಮಾಧಾನ, ನಿನ್ನಲ್ಲಿ ಸಮೃದ್ಧಿ, ಬೇರೆ ಹೋಗುವ ಜಾಗಗಳಲ್ಲಿ, ನೀನಾಗಿರುವ ಮನೆಗಳಲ್ಲಿ ಸಮೃದ್ಧಿ. ಹೌದು, ಜ್ಞಾಪಕ ಮಾಡಿಕೊಳ್ಳಿ, ನೀನು ಅನೇಕರಿಗೆ ಆಶೀರ್ವಾದವಾಗಿದೆಯಾ. ಈ ವಾಕ್ಯವು ನಿಮ್ಮನ್ನು ಅನುಗ್ರಹಿಸಲಿ, ನಮ್ಮನ್ನು ದೇವರ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.